ಹಾಯ್ ಎಲ್ಲರಿಗೂ ನಮಸ್ಕಾರ. ಆರ್ಯಾಸ್ ಕುಕ್ಕಿಂಗ್ ಅರೆನಾಗೆ ಸ್ವಾಗತ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು. ನಾವು ಹೆಣ್ಮಕ್ಳೆಲ್ಲ ಹೇಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಡ್ರಾಪಿಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಹಾಗೆ ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ನ ಮಾಡ್ಕೋಬೇಕು, ಹೇಗೆಲ್ಲ ಡೆಕೋರೇಷನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಈಸಿಯಾಗಿ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೀರೆನ ಉಡ್ಸೋದಕ್ಕೆ ಬಟ್ಟೆ ಕ್ಲಿಪ್ಪು ಮತ್ತು ಸ್ಯಾರಿ ಪಿನ್ನು, ಗುಂಡು ಪಿನ್ನು ಮತ್ತು ಹಸಿ ನೂಲನ್ನ ತೊಗೊಂಡಿದ್ದೀನಿ. ನೀವು ಕಳ್ಸೋಕ್ಕೆ ಈ ಥರ ಒಂದು ಸ್ಟಿಕ್ನ ತೊಗೋಬೇಕು. ಯಾವುದಾದ್ರೂ ಸರಿ, ಚೆನ್ನಾಗಿರೋದೊಂದು ಸ್ಟಿಕ್ನ ತೊಗೊಳ್ಳಿ. ನಾನು ದಾಂಡಿಯ ಸ್ಟಿಕ್ ಇತ್ತು ಅಂತ ಅದನ್ನೇ ತೊಗೊಂಡಿದ್ದೀನಿ. ನೋಡಿ, ಹಸಿ ನೂಲಿನ ಸಹಾಯದಿಂದ ಈ ಥರ ಚೆನ್ನಾಗಿ ಟೈಟಾಗಿ ಕಟ್ಕೋಬೇಕು. ಕೋಲು ಅಳ್ಳಾಡಬಾರ್ದು, ಆ ಥರ ಗಟ್ಟಿಯಾಗಿ ಟೈಟಾಗಿ ಕಟ್ಕೋಬೇಕು. ನೋಡಿ, ಚೆನ್ನಾಗಿ ಟೈಟ್ ಆಗಿದೆ. ಇಷ್ಟಿದ್ರೆ ಸಾಕಾಗುತ್ತೆ. ಕಳ್ಸನ ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಸ್ಯಾರಿನ ಓಪನ್ ಮಾಡಿ ಈಗ ಸ್ಯಾರಿ ಪಿನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸ್ಯಾರಿನ ಫುಲ್ ಅಳೆದು ಈ ಥರ ಇಟ್ಕೋಬೇಕು. ಮೊದಲಿಗೆ ನಾವು ನೆರಿಗೆನ ಮಾಡಿ ಇಟ್ಕೋಬೇಕು. ನೋಡಿ, ಇವಾಗ ಸೆರ್ಗಿನ ಭಾಗನ ಮುಂದೆ ಹಾಕಿ ಸೀರೆದು ಒಳಗಡೆ ಭಾಗ ಇರುತ್ತಲ್ಲ ಅದನ್ನು ಈ ಥರ ಹಾಕೋತಾ ಇದ್ದೀನಿ. ಸೀರೆನ ಈ ಥರ ನೀಟಾಗಿ ಹಾಕ್ಕೊಂಡು ಸ್ವಲ್ಪನೇ ತಗೊಂಡು ನೆರಿಗೆನ ಮಾಡ್ಕೋಬೇಕು. ನೋಡಿ, ಒಂದು 4ರಿಂದ 5 ಇಂಚಷ್ಟು ಗ್ಯಾಪ್ನ ತಗೊಂಡು ಈ ಥರ ಸ್ವಲ್ಪನೇ ನೆರಿಗೆನ ಮಾಡಿ ಇಟ್ಕೋಬೇಕಾಗುತ್ತೆ. ನಿಮಗೆ ಜಾಸ್ತಿ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಸ್ವಲ್ಪನೇ ಮಾಡಿ ಇಟ್ಕೊಂಡು ಬಟ್ಟೆ ಕ್ಲಿಪ್ ಸಹಾಯದಿಂದ ಲಾಕ್ ಮಾಡಿ. ನೋಡಿ, ನಾನಿಲ್ಲಿ ಇಷ್ಟು ನೆರಿಗೆನ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದನ್ನೇ ಚೆನ್ನಾಗಿ ಇಟ್ಕೊಂಡು ಜೋಡಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಜೋಡಿಸಿ ಇಟ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಸ್ಯಾರಿ ನೆರಿಗೆನ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ನೆರಿಗೆನೆಲ್ಲ ಮಾಡಿ ಇಟ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸಲ ನೀಟಾಗಿ ನೆರಿಗೆನೆಲ್ಲ ಜೋಡಿಸ್ಕೋಬೇಕಾಗುತ್ತೆ. ಒಂದೊಂದನ್ನೇ ತಗೊಂಡು ನೀಟಾಗಿ 1 ಬೈ 1 ನೀಟಾಗಿ ಲೈನಾಗಿ ಜೋಡಿಸ್ಕೋಬೇಕು. ಯಾವುದನ್ನು ಬಿಡಬಾರ್ದು. ಆ ಥರ ನೋಡಿಕೊಂಡು ಜೋಡಿಸಿ ಇಟ್ಕೊಳ್ಳಿ. ನೋಡಿ, ನಾನಿಲ್ಲಿ ಎಲ್ಲ ನೆರಿಗೆಗಳನ್ನೂ ನೀಟಾಗಿ ಇಟ್ಕೊಂಡು ಇವಾಗ ಬಟ್ಟೆ ಕ್ಲಿಪ್ಪಿಂದ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಎರಡೂ ಸೈಡು ನೆರಿಗೆಗಳನ್ನ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ಪನ್ನು ಹಾಕಿ ಇಟ್ಕೋಬೇಕು. ನೆರಿಗೆ ಮತ್ತು ಸೆರಗನ್ನು ಮಾಡಿ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಬೇಗನೆ ಸೀರೆ ಉಡಿಸ್ಬೋದು. ನೋಡಿ, ಒಂದು ನೆರಿಗೆಗಳನ್ನೂ ಬಿಡದೆ ಎಲ್ಲದನ್ನೂ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ ಹಾಕಿ ಇಟ್ಕೋಬೇಕಾಗುತ್ತೆ. ನೋಡಿ, ಈ ಥರ ಬಟ್ಟೆ ಕ್ಲಿಪ್ಪನ್ನು ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿ ಟೈಟಾಗಿ ಕೂತಿರುತ್ತೆ. ಅದಕ್ಕೋಸ್ಕರ ಬಟ್ಟೆ ಕ್ಲಿಪ್ಪಿಂದ ಈ ಥರ ಹಾಕಿ ಇಟ್ಕೊಳ್ಳಿ. ಇವಾಗ ಇನ್ನೊಂದು ಸ್ವಲ್ಪ ನೆರಿಗೆಗಳನ್ನ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಕ್ಲಿಪ್ನ ಹಾಕ್ಕೋಬೇಕು. ನೆರಿಗೆಗಳನ್ನ ಮತ್ತೆ ಜೋಡಿಸ್ಕೊಂಡು ಅದೇ ಕ್ಲಿಪ್ಪಿಗೆ ಸೇರಿಸಿ ನೆರಿಗೆಗಳನ್ನ ಲಾಕ್ ಮಾಡಿ. ಇವಾಗ ನೆರಿಗೆಗಳನ್ನೆಲ್ಲ ಮಾಡಿ ಇಟ್ಕೊಂಡಾಗಿದೆ. ಇವಾಗ ಸೆರಗನ್ನು ಮಾಡ್ಕೊಳ್ಳೋಣ. ಸೆರಗನ್ನು ಕೂಡ 3ರಿಂದ 4 ಇಂಚು ತಗೊಂಡು ಈ ಥರ ಸೆರಗನ್ನು ಮಾಡಿ. ನೋಡಿ, ಸೆರಗು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ ನೆರಿಗೆಗಳನ್ನೂ ಕೂಡ ಈ ಥರ ನೀಟಾಗಿ ಜೋಡಿಸ್ಕೊಂಡು ಒಂದು ಪಿನ್ನ ಹಾಕಿ ಇಟ್ಕೋಬೇಕು. ನೋಡಿ, ಇವಾಗ ಪಿನ್ ಹಾಕಿದ್ದಾಗಿದೆ. ಇವಾಗ ಅದೇ ಲೇಯರ್ಸ್ನ ಒಂದೊಂದೇ ನೆರಿಗೆನೂ ಕೂಡ ಮತ್ತೆ ಜೋಡಿಸ್ಕೊಂಡು ಮತ್ತೆ ಮಧ್ಯಭಾಗಕ್ಕೆ ಪಿನ್ನ ಹಾಕಿ ಇಟ್ಕೋಬೇಕು. ನೋಡಿ, ಇದನ್ನು ಕೂಡ ಒಂದು ನೆರಿಗೆನೂ ಬಿಡ್ದಂಗೆ ಸೆರಗನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡಿ ಪಿನ್ ಹಾಕಿ ಇಟ್ಕೋಬೇಕು. ನೋಡಿ, ಮತ್ತೆ ಇನ್ನೂ ಒಂದು ಸ್ವಲ್ಪ ನೆರಿಗೆಗಳನ್ನ ಈ ಥರ ಜೋಡಿಸ್ಕೊಂಡು ಮತ್ತೆ ಸೆರಗಿಗೆ ಇನ್ನೊಂದು ಸ್ವಲ್ಪ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಸೆರಗು ಸ್ವಲ್ಪ ಗುಡ್ಡಾಗುತ್ತೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು 1-2 ಲೇಯರ್ನ ತೆಗೆದು ಮತ್ತೆ ನೆರಿಗೆನ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಸೆರಗಿನ ನೆರಿಗೆಗಳನ್ನ ಮತ್ತೆ ಜೋಡಿಸ್ಕೊಂಡು ನೀಟಾಗಿ ಪಿನ್ ಮಾಡಿ ಇಟ್ಕೋಬೇಕು. ಈ ಸೀರೆನ ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಆರಾಮಾಗಿ ನೆರಿಗೆಗಳು ಸಿಗುತ್ತೆ. ಆವಾಗ ಚೆನ್ನಾಗಿ ಪಿನ್ ಮಾಡಿ ಇಟ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೆ ಐ ಬಟನ್ನ ಕ್ಲಿಕ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಎಲ್ಲರೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಫೈನಲ್ಲಾಗಿ ಸೆರಗನ್ನು ಕೂಡ ಪಿನ್ ಮಾಡಿ ಇಟ್ಕೊಂಡಾಗಿದೆ. ಈ ಥರ ಒಳಗಡೆಯಿಂದ ಪಿನ್ ಹಾಕ್ಕೊಂಡು ಇಟ್ಕೋಬೇಕು. ಈ ಸೆರಗನ್ನು ಇಷ್ಟು ಉದ್ದಕ್ಕೆ ಮಾಡಿ ಇಟ್ಕೋಬೇಕು. ನೋಡಿ, ಸೆರಗು ಮತ್ತು ನೆರಿಗೆ ಎರಡನ್ನೂ ಕೂಡ ಮಾಡಿಟ್ಕೊಂಡಾಗಿದೆ. ಇವಾಗ ಸೀರೆ ಉಡ್ಸೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಸೀರೆನ ಉಡಿಸುವಾಗ ಸೀರೆದು ಒಳಪದರ ಏನು ಬರುತ್ತೆ ಅದು ಆಚೆ ಹೋಗಬೇಕು. ನಾನಿವಾಗ ನೆರಿಗೆನೆಲ್ಲ ಚೆನ್ನಾಗಿ ಮತ್ತೆ ಇನ್ನೊಂದು ಸಲ ಜೋಡಿಸಿ ಇಟ್ಕೋತಾ ಇದ್ದೀನಿ. ನೋಡಿ, ಸೀರೆನ ಮಧ್ಯಭಾಗಕ್ಕೆ ಜೋಡಿಸಿ ಇಟ್ಕೊಂಡು ಹಿಂದೆಯಿಂದ ಸೀರೆನ ಈ ಥರ ಹಾಕಬೇಕು.
ನೋಡಿ ಸ್ವಲ್ಪ ಉದ್ದ ಗುಡ್ಡ ಆಗಿರುತ್ತೆ. ಈ ಥರ ಜೋಡಿಸಿ ಇಟ್ಕೊಳ್ಳಿ. ಎರಡೂ ಸೈಡು ಒಂದೇ ಸಮ ಇರಬೇಕು. ಇಲ್ಲೂ ಕೂಡ ಒಂದು ನೆರಿಗೆಗಳನ್ನ ಬಿಡ್ದಂಗೆ ನೀಟಾಗಿ ಜೋಡಿಸಿ ಇಟ್ಕೊಂಡು ಪಿನ್ ಹಾಕಬೇಕು. ನಾನು ಪಿನ್ ಹಾಕುವಾಗ ಮೇಲ್ಗಡೆ ಒಂದೊಂದು ಲೇಯರ್ ನೆರಿಗೆನ ಬಿಟ್ಟು ಪಿನ್ನ ಹಾಕಿ ಇಟ್ಕೋತಾ ಇದ್ದೀನಿ. ನೀವು ಪಿನ್ನ ಹಾಕುವಾಗ ಮರಿದೇನೆ ಮೇಲ್ಗಡೆ ಒಂದೊಂದು ಲೇಯರ್ ನೆರಿಗೆನ ಬಿಟ್ಟು ಹಾಕ್ಕೋಬೇಕು. ನೋಡಿ, ಈ ಮೇಲ್ಗಡೆ ಒಂದು ಲೇಯರ್ ನೆರಿಗೆನ ಬಿಟ್ಟು ಹಾಕೋದ್ರಿಂದ ಈ ಥರ ಸ್ಪ್ರೆಡ್ ಮಾಡಿದರೆ ಈ ಥರ ಕಾಣಿಸುತ್ತೆ. ನೋಡಿ, ಇವಾಗ ಒಂದು ಗುಂಪಿನ ತಗೊಂಡು ಹಿಂದೆ ಕೂಡ ಲಾಕ್ ಮಾಡ್ತಾ ಇದ್ದೀನಿ. ಸ್ಯಾರಿ ಪಿನ್ ಹಾಕಿದ ಮೇಲೆ ಸೀರೆ ನೆರಿಗೆಗಳನ್ನ ಸರಿ ಮಾಡ್ಕೋಬೇಕು. ನೋಡಿ, ಮಧ್ಯದಲ್ಲಿ ನೆರಿಗೆ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಇಟ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಒಂದೊಂದೇ ಲೇಯರು ಸೈಡಿಗೆ ಈ ಥರ ಹಾಕ್ತಾ ಗುಂಪಿನ ಸಹಾಯದಿಂದ ಈ ಥರ ಹಾಕಿ ನೋಡಿ, ಈ ಥರ ಸ್ಪ್ರೆಡ್ ಮಾಡಿ ಗುಂಪಿನ ಹಾಕೋದ್ರಿಂದ ನೆರಿಗೆಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಒಂದೊಂದೇ ನೆರಿಗೆಗಳನ್ನ ಇಟ್ಕೊಂಡು ಈ ಥರ ಜೋಡಿಸ್ಕೊಂಡು ಪಿನ್ ಹಾಕ್ತಾ ಬನ್ನಿ. ಗುಂಪಿನ ಹಾಕಿದರೆ ಕಾಣಿಸೋದಿಲ್ಲ. ನೋಡಿ, ನಾನು ಒಂದೊಂದೇ ನೆರಿಗೆನ ಇಟ್ಕೊಂಡು ನೀಟಾಗಿ ಜೋಡಿಸ್ತಾ ಹಾಕ್ತಾ ಬರ್ತಾಯಿದ್ದೀನಿ. ನೀವು ಅದೇ ಥರ ಒಂದೊಂದೇ ನೆರಿಗೆಗಳನ್ನ ತಗೊಂಡು ನೀಟಾಗಿ ಜೋಡಿಸ್ಕೊಳ್ತಾ ಬರಬೇಕು. ಸೀರೆ ನೆರಿಗೆಯಿಂದನೇ ಅಲಂಕಾರ ಚೆನ್ನಾಗಿ ಕಾಣಿಸೋದು. ಅದಕ್ಕೋಸ್ಕರ ನಾವು ಎಷ್ಟು ಚೆನ್ನಾಗಿ ಸೀರೆ ಉಡಿಸ್ತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದೇ ಥರ ಎಲ್ಲ ನೆರಿಗೆಗಳನ್ನೂ ಇಟ್ಕೊಂಡು ನಾನು ಪಿನ್ ಹಾಕ್ಕೊಂಡಿದ್ದೀನಿ. ನೆರಿಗೆಗಳು ಇನ್ನೂ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಅಂದರೆ ಸ್ಟ್ರೈಟ್ನರ್ ಸಹಾಯದಿಂದ ಸ್ವಲ್ಪನೇ ಸ್ಟ್ರೈಟ್ ಮಾಡ್ತಾ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಎಲ್ಲ ನೆರಿಗೆಗಳನ್ನೂ ಕೂಡ ನೀಟಾಗಿ ಒಂದು ಬಿಡ್ದಂಗೆ ಚೆನ್ನಾಗಿ ಇಟ್ಕೋಬೇಕು. ನೆರಿಗೆಗಳನ್ನೆಲ್ಲ ಜೋಡಿಸ್ಕೊಂಡ್ಮೇಲೆ ಲಾಸ್ಟ್ ಎಡ್ಜಲ್ಲಿ ಏನಿರುತ್ತೆ ಅದನ್ನು ಸ್ಪ್ರೆಡ್ ಮಾಡಿ ಈ ಥರ ಒಂದು ಗುಂಪಿನ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡ್ಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ವಿಡಿಯೋನ ನೋಡಿಕೊಂಡು ಆರಾಮಾಗಿ ಸೀರೆನ ಉಡಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಇವಾಗ ಸೆರಗನ್ನ ಹೇಗೆ ಮಾಡೋದು ಅಂತ ನೋಡೋಣ. ಈ ಸೆರಗನ್ನ ಹಾಕುವಾಗ ಈ ಥರ ಸ್ಟಿಕ್ ಇರುತ್ತಲ್ಲ, ಸ್ಟಿಕ್ ಮೇಲೆ ನಾವೆಲ್ಲ ಹೇಗೆ ಸೀರೆ ಉಡ್ಕೋತೀವಿ ಅದೇ ಥರ ಒಂದು ಸುತ್ತು ತಗೊಳ್ಳಿ. ನೋಡಿ, ಒಂದು ಸುತ್ತು ತಗೊಂಡು ಮತ್ತೆ ಬಲಭಾಗದಿಂದ ಮುಂದಕ್ಕೆ ಹಾಕಿ ಈ ಥರ ಮುಂದಕ್ಕೆ ಹಾಕಿದ ಮೇಲೆ ಒಂದು ಗುಂಪಿನ ತಗೊಂಡು ಮತ್ತೆ ಲಾಕ್ ಮಾಡಿ. ಇವಾಗ ಹಿಂದೆ ಎಲ್ಲ ಸ್ವಲ್ಪ ಸರಿ ಮಾಡಿಕೊಂಡು ಸ್ಟಿಕ್ಕಿಗೆ ನೀಟಾಗಿ ಕುತ್ಕೊಳ್ಳೋ ಥರ ಚೆನ್ನಾಗಿ ರೆಡಿ ಮಾಡ್ಕೋಬೇಕು. ನೋಡಿ, ಇವಾಗ ಸ್ಟಿಕ್ಕಿಗೆ ಚೆನ್ನಾಗಿ ಕೂರಿಸ್ಕೊಂಡು ರೆಡಿ ಮಾಡ್ಕೋಬೇಕು. ಇವಾಗ ಫೈನಲ್ಲಾಗಿ ಸೆರಗು ಕೂಡ ರೆಡಿಯಾಗಿದೆ. ನೋಡಿ, ಕೋಲಿಗೆ ನೀಟಾಗಿ ಸೆರಗನ್ನ ಈ ಥರ ಹಾಕಿದರೆ ಅಗಲವಾಗಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ರೆಡಿ ಮಾಡಿಕೊಂಡು ಮತ್ತೆ ಗುಂಪಿನ ತಗೊಂಡು ಲಾಕ್ ಮಾಡಿ. ಗುಂಪಿನ ಸ್ವಲ್ಪ ಟೈಟಾಗಿ ಹಾಕೋದ್ರಿಂದ ಅಳ್ಳಾಡೋದಿಲ್ಲ, ತುಂಬ ಚೆನ್ನಾಗಿ ಕೂರುತ್ತೆ. ನೋಡಿ, ಇವಾಗ ಫೈನಲ್ಲಾಗಿ ಸೀರೆನ ಉಡ್ಸೋದು ಹೇಗೆ ಅಂತ ತೋರಿಸಿದ್ದೀನಿ. ಸೀರೆನ ಇಷ್ಟು ಉಡ್ಸಾದ್ಮೇಲೆ ನಿಮಗೆ ಬೇಕಾಗಿರೋವಂಥ ಒಡವೆಗಳನ್ನ ಹಾಕೋಬೋದು. ನಾನಿಲ್ಲಿ ನನ್ನ ಹತ್ರ ಇರೋವಂಥ ಸ್ವಲ್ಪ ಜ್ಯುವೆಲ್ರಿನ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ನಾನು ಸೊಂಟದ ಪಟ್ಟಿನ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಒಡವೆಗಳನ್ನ ಹಾಕೋದ್ರಿಂದ ಇನ್ನೂ ಅಲಂಕಾರವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಸೊಂಟದ ಪಟ್ಟಿನೂ ಹಾಕಿ ಚೆನ್ನಾಗಿ ಟೈಟಾಗಿ ಲಾಕ್ ಮಾಡಿದ್ದೀನಿ. ಟೈಟಾಗಿ ಹಾಕೋದ್ರಿಂದ ನೀಟಾಗಿ ಕೂರುತ್ತೆ. ನೆಕ್ಸ್ಟ್ ಇವಾಗ ಒಂದು ನೆಕ್ಲೆಸ್ ಮತ್ತು ಒಂದು ಹಾರನ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಕಳಸಕ್ಕೆ ತೆಂಗಿನಕಾಯಿ ಮತ್ತು ಲಕ್ಷ್ಮಿ ಮುಖವಾಡನ ಹಾಕಿ ಅಲಂಕಾರನ ಮಾಡ್ಕೊಳ್ಳಿ. ನೋಡಿ, ಫೈನಲ್ಲಾಗಿ ಸೀರೆ ಉಡಿಸಿ ಒಡವೆನೂ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಡೆಕೋರೇಷನ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಇಷ್ಟು ಡೆಕೋರೇಷನ್ನ ಮಾಡಿ ನಿಮಗೆ ಬೇಕಾಗಿರುವಂಥ ಡೆಕೋರೇಟಿವ್ ಐಟಮ್ಸ್ನ ಇಟ್ಕೋಬೋದು. ನೋಡಿ, ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಸ್ಗೆ ಆರ್ಯಾಸ್ ಕುಕಿಂಗ್ ಅರೇನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.